ನಮಸ್ಕಾರ ರೀ ಎಲ್ಲರಿಗೂ. ಸಪ್ತಮಿ ಶೇಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೀ ನಾವು ಮಾಡೇವಿ ಹೆಸರು ಬೇಳೆ ಸಾಂಬಾರ. ಈ ಸಾಂಬಾರನ್ನು ನಿಮ್ಗೆ ತೊಗರಿಬೇಳೆ ಸಾಂಬಾರು ತಿಂದ ಈಗ ಬೇಸರ ಆದಾಗ ಈ ಒಂದು ಸಾಂಬಾರನ್ನು ಮಾಡಿ ನೋಡ್ರಿ. ಕಡಿಮೆ ಎಣ್ಣೆಯೊಳಗೆ ಈ ಥರ ಸಾಂಬಾರು ಮಾಡ್ರೆ ಅನ್ನದ ಜೊತೆ ಚಪಾತಿ ರೊಟ್ಟಿ ಎಲ್ಲ ಜೊತೆ ಹೊಂತತಿ. ಮತ್ತು ಇಲ್ಲೇ ಏನಂತಂದ್ರೆ ರುಚಿ ಅಂತೂ ಅಷ್ಟು ಮಸ್ತ್ ಆಗೈತೆ ನೋಡ್ರಿ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ್ರಿ. ಮತ್ತು ಈ ಒಂದು ರೆಸಿಪಿಯನ್ನು ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಏನಿಲ್ಲರಿ, ಭಾಳ ಸಾಮಾನು ಹಾಕೋ ಅವಶ್ಯಕತೆನೇ ಇಲ್ಲರಿ. ಮತ್ತೇನಂತಂದ್ರೆ ಒಂದು ಗ್ರೇವಿ ಮಾಡ್ಕೊಂಡು ಒಗ್ಗರಣೆ ಕೊಟ್ರಂತೂ ಭಾರಿ ಮಸ್ತ್ ಆಗಿರ್ತೈತಿ. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನೋಡ್ರಿ. ಇಲ್ಲಿ ನೋಡ್ರಿ, ಒನ್ನೆಕೆ ನಾನು ಹೆಸರು ಬೇಳೆಯನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಕೇರ್ಕೊಂಡ ಏನಾರ ಹುಳ ಹುಪ್ಪಡಿ ಅಥವಾ ಏನೋ ನುಸಿ ಪಸಿ ಏನೋ ಇದ್ದಾವ ಅಂತ ನೋಡ್ಕೊಂಡು ಚಂದಮಗೆ ಕೇರ್ಕೋರಿ. ಕೇರ್ಕೊಂಡ ನಂತರ ಇಲ್ಲೆಲ್ಲ ಹಸನಾದ ನಂತರ ಒಂದು ಕುಕ್ಕರಿಗೆ ಹಾಕಿ ನೀರು ಹಾಕಿ ತೊಳೆದ ಏನು ಮಾಡೋಣ ಅಂದ್ರೆ ಈಗ ಇದಕ್ಕೊಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಇವನ್ನೆಲ್ಲನೂ ಕಟ್ ಮಾಡಿ ಹಾಕಿ ಕುದಿಯಾಕೆ ಇಡೋಣ್ರಿ. ಈಗ ಇದ್ರ ಜೊತೆ ಅವು ಕೂಡ ಅಂದ್ರೆ ಈ ಏನು ಉಳ್ಳಾಗಡ್ಡಿ ಟೊಮೆಟೊ ಹಾಕ್ತಾವಲ್ರಿ, ಅದರ ರುಚಿನ ಬೇರೆ ಕೊಡ್ತೈತೆ ರೀ. ಅದಕ್ಕಾಗಿ ಇಲ್ಲೇ ಸಣ್ಣಗೆ ಟೊಮೆಟೊ ಮತ್ತು ಹೊಳ್ಳೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಹಾಕೊಂಡ್ರಿ. ನಂತರ ಇದಕ್ಕೆ ನಾವು ಏನು ಮಾಡೋಣ ಅಂದ್ರೆ ನಿಮ್ಮ ಮನ್ಯಾಗ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಏನು ಇರ್ತಾವಲ್ರಿ ಅವನ್ನ ತೊಗೊಂಡು ಸಿಂಪಲಾಗಿ ಒಗ್ಗರಣೆ ಕೊಟ್ರೆ ನಮ್ಮ ಹೆಸರು ಬೇಳೆ ಸಾಂಬಾರು ರೆಡಿ ಆಗ್ತದೆ. ಮತ್ತು ಟೇಸ್ಟ್ ಕೂಡ ಏನಲ್ರಿ ಭಾರಿ ಮಸ್ತಾಗಿರ್ತೈತಿ. ಹಳೆ ಕಾಲದೊಳಗೆ ಏನಂತಂದ್ರೆ ಗಡಿಗೆ ಒಳಗೆ ಮಾಡ್ತಿದ್ರು. ಗಡಿಗೆ ಒಳಗೆ ಅಡುಗೆ ಮಾಡಿದ್ದ ಅಡಿಗೆ ಎಷ್ಟು ಸೂಪರಾಗಿರ್ತೈತೆ ಅಂಥೇಳಿ ಹಿರೀಕರು ಹೇಳ್ತಾರೋ. ಮತ್ತು ಆದಷ್ಟು ನಾವು ಈ ಜರ್ಮನಿ ಜಾಸ್ತಿ ಯೂಸ್ ಮಾಡಬೇಡ, ನಾಸ್ಟಿಕನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೋ. ಹಾಗಾಗಿ ನಾನು ಒಂದೆರಡು ಗಡಿಗೆ ತೊಗೊಂಡನು, ಗಡಿಗೆ ಒಳಗೆ ಮಾಡ್ಬೇಕಂತೇಳಿ. ಇನ್ನು ಕುಕ್ಕರ್ ಕೂಡ ಬಿಡ್ಬೇಕನ್ನತ್ತನು. ಯಾಕಂತಂದ್ರೆ ಜಾಸ್ತಿ ಕುಕ್ಕರ್ದಾಗ ಇದ್ದದ್ದು ಯೂಸ್ ಮಾಡಬೇಡ ಅಂತ ಅನ್ನತ್ತಾರೋ. ಹಾಗಾಗಿ ಇಲ್ಲಿ ನೋಡ್ರಿ, ಒಂದು ತಿಮಿ ಆಗಲೇ ರೊಟ್ಟಿ ಮಾಡಿ ತಿಮಿ ಇತ್ತು, ಅದ ತಿಮಿ ಒಳಗೆ ಏನು ಬೆಳಗಾಕೆ ಇಡತ್ತಿದ್ನಿ. ಅದ್ರೊಳಗೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಂಡ್ರೆ ಆತಂತೇಳಿ ಈಗ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಟೊಮ್ಯಾಟೊ ಹೆಂಚು ಹೋಗದ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ರೀ ಅವನ್ನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕರಿಬೇವನ್ನ ಹಾಕಿ ನಾವು ಇದನ್ನು ಚಂದ ನಮಗೆ ಹಸಿ ವಾಸನೆ ಹೋಗೋ ಮಟನೂ ಚಂದ ನಮಗೆ ಹುರ್ಕೋಬೇಕಾಕತಿ. ನಂತರ ಈ ಏನು ಹುರ್ಕೊಂಡು ಇಟ್ಕೊಂಡಿರ್ತಾವಲ್ಲ ಅದೆಲ್ಲ ಚಂದ ನಮಗೆ ಇದಾದ ನಂತರ ಪೂರ್ತಿ ಒಂದು ಸ್ವಲ್ಪ ಬಾಡಿದ ಮ್ಯಾಗ ಇದ್ರಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿರಿ. ಬೆಳ್ಳುಳ್ಳಿ ಹಾಕಿ ಏನು ಮಾಡೋಣ ಅಂದ್ರೆ ಇದನ್ನು ನಾವು ಒಂದು ಜಾರಿಗೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ್ರಿ. ಇಲ್ಲಿ ನೋಡ್ರಿ, ಕಡ್ಗೆಯನ್ನು ಇಟ್ಟು ಇದಕ್ಕೆ ರುಚಿಗೆ ಅಂದರೆ ಫಸ್ಟ್ ಏನು ಮಾಡತ್ತನಂದ್ರೆ ನೋಡ್ರಿ, ಎಣ್ಣೆಯನ್ನು ಕಡಿಮೆ ಹಾಕತ್ತನ್ರಿ ನಾನು. ಇಷ್ಟು ಎಣ್ಣೆ ಸಾಕ್ರಿ. ಇದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಯಾನು. ನಂತರ ಇಲ್ಲೇ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕತ್ತನು. ಕರಿಬೇವು ಆನಂತರ ಒಂದೆರಡು ಒಣ ಮೆಣಸಿನ್ಕಾಯನ್ನು ಹಾಕತ್ತನು. ಈಗ ಏನು ನಾವು ಆಗ ಪೇಸ್ಟ್ ಮಾಡ್ಕೊಂಬಂದಿದ್ವಲ್ರಿ ಆ ಗ್ರೇವಿಯನ್ನು ಹಾಕತ್ತಾನೆ. ಇದಕ್ಕೆ ಅಷ್ಟು ಚಂದ ನಮಗೆ ಮಿಕ್ಸ್ ಮಾಡಿ ನಾವು ಹಸಿ ವಾಸನೆ ಹೋಗುವಂಗೆ ಮತ್ತೊಮ್ಮೆ ಎಣ್ಣೆ ಒಳಗೆ ಬಡಿಸ್ಕೊಂಡ್ರಿ. ಇಲ್ಲೇ ಒಂದು ಸ್ವಲ್ಪ ಅರಿಶಿನ ಹಾಕಿ ಖಾರ ಹಾಕತ್ತಾನೆ ನೋಡ್ರಿ. ಆಮೇಲೆ ಅಷ್ಟು ಚಂದ ನಮಗೆ ಮಿಕ್ಸ್ ಮಾಡಿರಿ. ಇದಕ್ಕೆ ನೀವು ಹುಣಸೆ ಹಣ್ಣು ಅಂದ್ರೆ ಟೊಮೆಟೊ ಒಂದು ಹೋಗ್ದಿದ್ರಿ ನಾನು. ಅದಕ್ಕಾಗಿ ಮತ್ತೊಂದು ಹೆಂಚು ಹಾಕಿದ್ನಲ್ಲ ಭಾಳ ಹುಳಿ ಆಗ್ತದೆ ಅಂತೇಳಿ 2 ಟೊಮೆಟೊನ ಯೂಸ್ ಮಾಡ್ಯಾನಂತೇಳಿ ಹುಣಸೆ ಹಣ್ಣು ಹಾಕಲಿಲ್ಲ. ನೀವು ಹಾಕ್ತಾನಂದ್ರೆ ಹಾಕ್ರಿ, ನಡಿತೈತಿ. ಇದಕ್ಕೆ ಯಾವುದೇ ಮಸಾಲೆಯನ್ನು ಹಾಕೋದು ಬೇಡ ನೋಡ್ರಿ. ಆಮೇಲೆ ಈಗೇನು ನಾವು ಆಗಲೇ ಗ್ರೇವಿ ಇತ್ತಲ್ರಿ ಅದನ್ನಷ್ಟು ಇದ್ರ ಹಾಕಿ ಚಂದ ನಮಗೆಲ್ಲನೂ ಮಿಕ್ಸ್ ಮಾಡೋಣ್ರಿ. ಈಗ ಏನು ನಮ್ಮ ಸಾಂಬಾರು ಐತಲ್ರಿ ಕುದ್ದಿತ್ತಲ್ಲ ಅದನ್ನು ನಾವು ಒಂದು ಕಡ್ಗೋಲ್ ತೊಗೊಂಡು ಚಂದ ನಮಗೆ ಕಡ್ಕೊಂಡ್ರಿ. ಈ ಥರ ಎಲ್ಲ ಕಡ್ಕೊರಿ. ಯಾಕಂತಂದ್ರೆ ಆ ಉಳ್ಳಾಗಡ್ಡಿ ಅದು ಎಲ್ಲ ಅದು ಪೂರ್ತಿ ಸಣ್ಣ ಆಗ್ತದೆ. ಅದಕ್ಕಾಗಿ ಹಿಂಗೆ ಕಡ್ಕೊರಿ. ಕಡ್ಕೊಂಡು ಏನು ನಾವು ಒಗ್ಗರಣೆ ಮಾಡಿದ್ವಲ್ಲ ಆ ಒಗ್ಗರಣೆಗೆ ಇದನ್ನು ಹಾಕಿರಿ. ಆಮೇಲೆ ಇದ್ರಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಬ್ಯಾಳೆ ಎಲ್ಲ ಪೂರ್ತಿ ಹೋಗಿರಬೇಕು ಅಂದ್ರೆ ಕುಕ್ಕರ್ದಾಗೆಲ್ಲನೂ ಕ್ಲೀನ್ ಮಾಡಿ ಹಾಕಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿರ ನಮ್ಮ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಈಗ ನೋಡಿರಿ, ಒಂದು ಸ್ವಲ್ಪ ಬೆಲ್ಲ ಹಾಕತ್ತಾನೀಗ. ಬೆಲ್ಲ ಹಾಕಿರ ಬಲ್ಲಂಗ ಅಂಥೇಳಿ ನಮ್ಮ ಸಾಂಬಾರು ರೆಡಿ ಆಯಿತು. ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿರಿ, ಮಸ್ತ್ ಬಂದೈತಿ. ಅನ್ನದ ಜೊತೆ ಚಪಾತಿ ರೊಟ್ಟಿ ಎಲ್ಲ ಜೊತೆ ಹೊಂತದ್ರಿ. ನೋಡಿ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ, ಒಮ್ಮೆ ಟ್ರೈ ಮಾಡಿರಿ. ಮತ್ತು ಹೊಳ್ಳೆ ಹೆಂಗೆ ಬಂದೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿ ಹಾಕಣ್ರಿ. ನಮಸ್ಕಾರ ರೀ ಎಲ್ಲರಿಗೂ.